ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಾಡಲ್. ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನ ರಿವರ್ ಸ್ಲೂಸ್ ಗೇಟ್ ಅಂತ ಒಂದಿರುತ್ತೆ. ಅಂದರೆ ಇಲ್ಲಿ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಯಾವುದೇ ದೊಡ್ಡ ಡ್ಯಾಮಲ್ಲಿ ಒಂದು ಕೆಳಗಡೆ ನೀರು ಹರಿಸೋದಕ್ಕೋಸ್ಕರ, ರಿವರಿಗೆ ನೀರು ಹರಿಸೋದಕ್ಕೋಸ್ಕರ ಒಂದು ಸಣ್ಣ ಸ್ಲೂಸ್ ಗೇಟ್ ಅಂತ ಮಾಡಿರ್ತಾರೆ. ಸೊ ಕೆಲವರು ಇದನ್ನು ಸ್ಲೂಸ್ ವಾಲ್ವ್ ಅಂತಲೂ ಕರೀತಾರೆ. ಈ ವಾಲ್ವಲ್ಲಿ ಜಾಸ್ತಿ ನೀರು ಬಿಟ್ಟು ಸರಿಯಾಗಿ ನೀರು ಹೋಗಿ ನೀರೆಲ್ಲ ಪೋಲಾಗ್ಬಿಡ್ತು. 2 ದಿನ ಈ ಕತೆ ಆಯಿತು. ಯಾಕೆ ಅಂತ ನಿಮ್ಮಲ್ಲಿ ತುಂಬ ಜನ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವರು ಮೇಂಟೆನೆನ್ಸಿಗೋಸ್ಕರ ಮಾಡಿದ್ರು, ಸರ್ವಿಸ್ ಮೇಂಟೆನೆನ್ಸ್. ಅದು ಓಪನ್ ಮಾಡಿ ಕ್ಲೋಸ್ ಮಾಡಿ ನೋಡ್ತಾ ಇರ್ತಾರೆ. ಸೊ ಮೊನ್ನೆನೂ ಇದೇ ರೀತಿ ಓಪನ್ ಮಾಡಿ ಇಟ್ಟಿದ್ರು. ಓಪನ್ ಮಾಡಿಟ್ಟು ಆಮೇಲೆ 1 ದಿನ ಬಿಟ್ಟು ನೆಕ್ಸ್ಟು ಕ್ಲೋಸ್ ಮಾಡೋದಕ್ಕೆ ಬರ್ತಾರೆ. ಅದು ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಲ್ಲ. ಸೊ ಹಾಗೆ ಅದನ್ನು ರಿಪೇರಿ ಮಾಡೋದಕ್ಕೆ ಮತ್ತೊಂದು ದಿನ ತಗೊಳುತ್ತೆ. ಅಲ್ಲಿಗೆ 2 ದಿನ ಏನಾಯಿತು, ನೀರು ಚೆನ್ನಾಗಿ ಪೋಲಾಯಿತು. ಎಲ್ಲಿ ಬರಬೇಕಾಗಿದ್ದ ನೀರು ಎಲ್ಲ ಒಂದು ಹೆಚ್ಚು ಕಮ್ಮಿ ಅಂದರೂ ಒಂದು ರಿವರ್ ಸ್ಲೂಸ್ ಅಂತ 300 ಕ್ಯೂಸೆಕ್ ಅಂತ ನಾನು ಓದ್ತಾ ಇದ್ದೆ. ನೀವು ಡೈಲಿ ರಿಪೋರ್ಟ್ ನೋಡ್ತಾ ಇದ್ದರೆ ಕೆಳಗಡೆ ರಿವರ್ ಸ್ಲೂಸ್ 300 ಕ್ಯೂಸೆಕ್ ಅಂತ ಓದ್ತಾ ಇದ್ದರೆ, ಆ ಜಾಗದಲ್ಲಿ ಹೆಚ್ಚು ಕಮ್ಮಿ ಒಂದು 3000 ಕ್ಯೂಸೆಕ್ ನೀರು ಹಂಗೆ ಹೋಗ್ತಾಯಿತ್ತು. ಏನು ಇನ್ಫ್ಲೋ ಬರ್ತಿತ್ತೋ ಅದೇ ಇನ್ಫ್ಲೋ ಹೆಚ್ಚು ಕಮ್ಮಿ ಹೊರಗಡೆನೇ ಹೋಗ್ತಾಯಿತ್ತು. ಅದರಲ್ಲಿ ಅರ್ಧ ಇನ್ಫ್ಲೋ ಹೊರಗಡೆನೇ ಹೋಗ್ತಾಯಿತ್ತು, ನದಿಗೆ ಹೋಗ್ತಾಯಿತ್ತು. ಸೊ ಇದರಿಂದ ತುಂಬ ಸಮಸ್ಯೆ ಆಯಿತು. ಅಂದರೆ ನೀರು ಅದೇ ನೀರು ಇದ್ದಿದ್ರೆ ಬೇಗ ಡ್ಯಾಮ್ ತುಂಬೋದು ಅನ್ನೋದಕ್ಕೋಸ್ಕರ ರೈತರೆಲ್ಲ ತುಂಬ ಆಕ್ರೋಶ ಇದ್ದರು. ಸೊ 2 ರೀಸನ್ನು. ಕೆಲವರೆಲ್ಲ ತುಂಬ ಏನಂದರೆ ಮಾಧ್ಯಮಗಳಲ್ಲಿ ರಿಪೋರ್ಟ್ ಆಗಿದ್ದು, ಇಂಜಿನಿಯರ್ಗಳು ಏನು ಮಾಡ್ತಾಯಿದ್ರು, ಅವ್ರು ಬೇಜವಾಬ್ದಾರಿತೆ ಅನ್ನೋದಿಂದ ಆಯಿತು ಹಾಗೆ ಹೀಗೆ ಅಂತ ಅಂದರು. ಇದನ್ನು ಆ್ಯಕ್ಚುಲಿ ಅವ್ರು ಏನಾದ್ರು ಬೇಸಿಗೆಯಲ್ಲೇ ಏನಾದ್ರು ಮೇಂಟೆನೆನ್ಸ್ ಮಾಡಿದ್ರು ಕೂಡ, ಬೇಸಿಗೆಯಲ್ಲಿ ಈ ಸರಿ ತುಂಬ ಕಷ್ಟ ಇತ್ತು. ಬೇಸಿಗೆಯಲ್ಲಿ ನೀರು ಇರಲಿಲ್ಲ ಅಂತ ಹೇಳಿಬಿಟ್ಟು ತುಂಬ ಸ್ಟ್ರೈಕ್ಗಳಾಗ್ತಿತ್ತು. ಆ ಟೈಮಲ್ಲಿ ಏನಾದ್ರು ತೆಗ್ದಿದ್ರೆ ಅವಾಗ ಮತ್ತೆ ನೀರು. ಸ್ಲೂಸ್ ಗೇಟ್ ಹೆಂಗೆ ಅಂದರೆ ಕೆಳಗಡೆ ಲೋವರ್ ಪೋರ್ಷನಲ್ಲಿ ಇರೋದ್ರಿಂದ ಯಾವಾಗ ತೆಗೆದ್ರೂ ನೀರು ಹೋಗೇ ಹೋಗುತ್ತೆ. ಸೊ ಅವಾಗ ತೆಗೆದ್ರೂ ಸಮಸ್ಯೆನೇ ಇತ್ತು. ಬಟ್ ಈಗ ಮಳೆಗಾಲದಲ್ಲಿ ನೋಡೋಣ ಅಂತ ತೆಗ್ದಿದ್ದಾರೆ. ತೆಗ್ದಾಗ ಈ ಥರ ವಿಪರ್ಯಾಸ ಆಗಿರುವಂಥದ್ದು. ಅದು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರು ಕೂಡ ಕೇರ್ಫುಲ್ ಆಗಿರಬೇಕು. ಕೆಲವೊಂದು ವಿಷಯದಲ್ಲಿ ಅವ್ರಿಗೆ ಅದೇ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಆ ವಿಷಯದಲ್ಲಿ ಅವ್ರು ಕೇರ್ಫುಲ್ ಆಗಿರಬೇಕಿತ್ತು, ಆಗಿಲ್ಲ. ಸೊ ಇದು ಸ್ಲೂಸ್ ಗೇಟ್ನ ಕತೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಸರಿ ನೀರು ತುಂಬಿಲ್ಲ ಅಂದರೂ ಕೂಡ ಮೇಲೆ ಕ್ರಸ್ಟ್ ಗೇಟ್, ಮೇಲ್ಗಡೆ ಗೇಟ್ ಇರುತ್ತಲ್ಲ, ಅದನ್ನು ತೆಗಿತಾ ಇರ್ತಾರೆ, ಹಾಕ್ತಾ ಇರ್ತಾರೆ, ತೆಗಿತಾ ಇರ್ತಾರೆ. ಇವ್ರು ಅಪ್ಪಕಪ್ಪ ನೀರಿಲ್ಲ ಅಂದರೂ ಹಿಂಗೆ ತೆಗಿತಾ ಇರ್ತಾರೆ ಅಂತ ನೀವು ಅನ್ಕೋಬೋದು. ಸೊ ಯಾಕೆ ಅಂದರೆ ಮೇಂಟೆನೆನ್ಸ್, ಅದು ಜಾಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಮೇಲೆ ಹಾಕೋದು ತೆಗೆದು ಮಾಡ್ತಾ ಇರ್ತಾರೆ. ಸೊ ಇದೇ ಥರ ಏನು ಸೈಡ್ ನಮಗೆ ಸ್ಲೂಸ್ ವಾಲ್ವನ್ನು ಕೂಡ ಇದೇ ರೀತಿ ಮಾಡಬೇಕು, ಸ್ಲೂಸ್ ಗೇಟನ್ನು ಇದೇ ರೀತಿ ಮಾಡಬೇಕು. ಬಟ್ ಮೇಲ್ಗಡೆ ಮೇಲೆ ಎತ್ತಿ ಹಾಕಿದಾಗ ನೀರೇನು ಹೊರಗಡೆ ಹೋಗಲ್ಲ. ಕ್ರೆಸ್ಟ್ ಗೇಟನ್ನು ಹಾಕಿದಾಗ ಈ ಕಡೆ ಸ್ಲೂಸ್ ವಾಲ್ ಅಥವಾ ಸ್ಲೂಸ್ ಗೇಟನ್ನು ತೆಗೆದು ಹಾಕಿದ್ರೆ ಈ ನೀರೇನಾಗುತ್ತೆ, ನೀರೆಲ್ಲ ಹೊರಗಡೆ ಹೋಗುತ್ತೆ. ಇದು ಇರೋವಂಥ ಪ್ರಾಬ್ಲಮ್ಮು. ಸೊ ಬೇಸಿಗೆಲ್ಲೂ ಮಾಡಬೇಕಿತ್ತು, ಮಾಡಿಲ್ಲ. ಈಗಲೂ ಒಂದ್ಸರಿ ಮಧ್ಯ ಮಾಡ್ತಾ ಇರಬೇಕು. ಮಾಡಿದರೆ ಈ ಸರಿ ಸಿಕ್ಕಾಕೊಂಡಿದೆ. ಇದು ಈ ಥರ ಆಗಿ ಈಗ ಈ ಪ್ರಾಬ್ಲಮ್ಮು ಫುಲ್ಲಿ ಸಾಲ್ವ್ ಆಗಿದೆ, ಸರಿ ಆಗಿದೆ ಈ ಪ್ರಾಬ್ಲಮ್ಮು. ಸೊ ಈ ರೀತಿ ಮುಂದೆ ಆಗೋದು ಬೇಡ ಅಂತ ಆಶಿಸುತ್ತಾ, ಇದೇ ರೀತಿಯ ಭದ್ರಾ ಡ್ಯಾಮ್ನ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಕೈಯಲ್ಲಾದರೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಮಗೂ ಕೂಡ ಸ್ಫೂರ್ತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.